IPL 2026 ಶುರುವಾಗೋ ಮೊದಲೇ RCB ಫ್ಯಾನ್ಸ್ಗೆ ಒಂದು ದೊಡ್ಡ ಶಾಕ್ ಬಂದಿದೆ ಗೊತ್ತಾ. ಈ ಬಾರಿ RCBಗೆ ಬಂದಿರೋ ಸುದ್ದಿ ಕೇಳಿದ್ರೆ ಇದ್ ನಿಜನಾ ಅಂತ ಎಲ್ಲರೂ ಶಾಕ್ ಆಗ್ತಾರೆ. ಯಾಕಂದ್ರೆ IPL 2026 ಆರಂಭಕ್ಕೂ ಮೊದಲೂನೇ RCB ತಂಡಕ್ಕೆ ದೊಡ್ಡ ಸೆಟ್ ಬ್ಯಾಕ್ ಬಿದ್ದಿದೆ. RCB ಫ್ಯಾನ್ಸು ಈ ಸೀಸನ್ ತುಂಬಾ ಹೋಪ್ ಇಟ್ಕೊಂಡಿದ್ರು, ಆದ್ರೆ ಈಗ ಸಿಚುವೇಶನ್ ಟೋಟಲಿ ಟ್ವಿಸ್ಟ್ ಆಗಿದೆ. ಈ ಬಾರಿ RCB ಸ್ಕ್ವಾಡ್ ಬಿಲ್ಡ್ ಮಾಡೋದು ಅಷ್ಟು ಈಸಿ ಆಗಲ್ಲ ಅಂತ ಇನ್ಸೈಡರ್ಸ್ ಹೇಳ್ತಿದ್ದಾರೆ. RCB ಮ್ಯಾನೇಜ್ಮೆಂಟ್ ಕೂಡ ಈ ವಿಚಾರದಲ್ಲಿ ಫುಲ್ ಟೆನ್ಷನ್ನಲ್ಲಿದೆ. ಇಷ್ಟೆಲ್ಲ ಆಗೋಕೆ ಕಾರಣ ಏನು ಅಂದ್ರೆ RCB ಟೀಮ್ನ ಒಂದು ಕೀ ಪ್ಲೇಯರ್ ಸಿಚುವೇಶನ್. ಫ್ರೆಂಡ್ಸ್, ಕ್ರಿಕೆಟ್ ನೋಡೋದಂದ್ರೆ ಎಲ್ರಿಗೂ ಬಂದ್ಬಿಟ್ಟು ತುಂಬಾ ಇಷ್ಟ. ಎಂಟರ್ಟೈನ್ಮೆಂಟ್ ಆಗಿ ಎಲ್ಲರೂ ಬಂದ್ಬಿಟ್ಟು ಕ್ರಿಕೆಟ್ನ ನೋಡ್ತೀವಲ್ವಾ. 100% ಅಲ್ಲಿ 99% ಜನ ಏನು ಮಾಡ್ತಾರೆ, ಕ್ರಿಕೆಟ್ನ ಎಂಟರ್ಟೈನ್ಮೆಂಟ್ ಆಗಿ ನೋಡ್ತಾರೆ ಅಲ್ವಾ. ಅದರಲ್ಲಿ ಬಂದ್ಬಿಟ್ಟು 1% ಜನ ಮಾತ್ರ ಏನು ಮಾಡ್ತಾರೆ ಅಂದರೆ ಅವ್ರ ಮೈಂಡ್ನ ಓಡಿಸ್ಬಿಟ್ಟು ಎಂಟರ್ಟೈನ್ಮೆಂಟ್ ಆಗಿ ಕ್ರಿಕೆಟ್ನೂ ನೋಡ್ತಾರೆ. ಅದ್ರ ಜೊತೆಗೆ ಅವ್ರ ಮೈಂಡ್ನ ಓಡಿಸ್ಬಿಟ್ಟು ಏನು ಮಾಡ್ತಾರೆ, ಕ್ರಿಕೆಟ್ನ ನೋಡಿಬಿಟ್ಟು ಅದೇ ರೀತಿ ಅವ್ರು ಏನು ಮಾಡ್ತಾರೆ, ಅದೇ ರೀತಿ ವೀಡಿಯೋಸ್ಗಳನ್ನ ಮಾಡಿಬಿಟ್ಟು ಹಾಕಿಬಿಟ್ಟು ಅರ್ನಿಂಗ್ಸ್ನೂ ಕೂಡ ಮಾಡ್ತಾರೆ. ಈ IPL ಟೈಮೆಲ್ಲ ಬಂದಾಗ ಈ ಕ್ರಿಕೆಟ್ ಇದೆಲ್ಲ ನೋಡೋಕ್ಕೆ ತುಂಬ ಜನ ಇಷ್ಟಪಡ್ತಾರಲ್ವ. ಹಾಗಾಗಿ ತುಂಬ ಜನ ಏನು ಮಾಡ್ತಾರೆ, ಈ ರೀತಿ ವೀಡಿಯೋಸ್ಗಳನ್ನೂ ಕೂಡ ಮಾಡಿ ಅಪ್ಲೋಡ್ ಮಾಡಿ ಅವ್ರು ತುಂಬ ಚೆನ್ನಾಗಿಯೇ ಸಬ್ಸ್ಕ್ರೈಬರ್ಸ್ನೂ ಇನ್ಕ್ರೀಸ್ ಮಾಡ್ಕೊಳ್ತಾರೆ. ವಾಚ್ ಅವರ್ಸ್ ಕೂಡ ವ್ಯೂಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅವ್ರ ವೀಡಿಯೋಸ್ಗಳಿಗೆ. ಇವಾಗ ನಿಮಗೆ ಗೊತ್ತಿದೆಯಲ್ವಾ, ಕ್ರಿಕೆಟ್ ಅಂದರೆ ಯಾರು ಇಷ್ಟಪಡಲ್ಲ. ಅದರಲ್ಲೂ IPL ಎಲ್ಲ ಬಂದಾಗಂತೂ ತುಂಬಾ TV ರಿಮೋಟ್ ಕೂಡ ನಮಗೆ ಚೇಂಜ್ ಮಾಡೋಕ್ಕಾಗಲ್ಲ, ಅಷ್ಟು ಇಷ್ಟಪಟ್ಬಿಟ್ಟು ನೋಡ್ತಾರೆ ಎಲ್ಲರೂ ಬಂದುಬಿಟ್ಟು. ಹಾಗಾಗಿ ಇವಾಗಿನ ಟೈಮಲ್ಲಿ ಕ್ರಿಕೆಟಿನ ವೀಡಿಯೋಸ್ಗಳು, IPL ವೀಡಿಯೋಸ್ಗಳೆಲ್ಲ ತುಂಬ ಕಮ್ಮಿ ಚಾನಲ್ಸ್ಗಳಿದೆ. ನೀವು ಕೂಡ ಈಸಿಯಾಗಿ ಕ್ರಿಕೆಟ್ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು. ಇವಾಗೇನು IPL ಸ್ಟಾರ್ಟ್ ಆಗುತ್ತಲ್ವಾ, ಆವಾಗಲೇ ನೀವು ಕ್ರಿಕೆಟ್ ಚಾನಲ್ನ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಮ ಚಾನಲ್ ಬೇಗನೆ ಗ್ರೋ ಆಗುತ್ತೆ. ಇದಕ್ಕೆ ನೀವು ಈಸಿಯಾಗಿ ವೀಡಿಯೋಸ್ನೂ ಕೂಡ ಜನ್ರೇಟ್ ಮಾಡ್ಕೊಳ್ಬೋದು. ಯಾವ ರೀತಿ ಅಂದರೆ ಜಸ್ಟ್ ನೀವು ನಿಮ್ಮ ವಾಯ್ಸ್ ಓವರ್ನ ಕೊಟ್ಟರೂ ಪರವಾಗಿಲ್ಲ, ನಿಮ್ಮ ಓನ್ ವಾಯ್ಸಲ್ಲೂ ಕೂಡ ಕ್ರಿಕೆಟಿಂದು ನ್ಯೂಸನ್ನು ನೀವು ಜನ್ರೇಟ್ ಮಾಡಿಕೊಂಡು ವೀಡಿಯೋನ ಮಾಡ್ಕೊಳ್ಬೋದು. ಈಗ ನಾವು ಫುಲ್ಲಾಗಿ ಕನ್ನಡದಲ್ಲಿ ಬರಲ್ಲ ಅಂದ್ರೂ ನಾವು ಇವಾಗ ಯಾವ ರೀತಿ ಮಾತಾಡ್ತೀವಲ್ವ, ಇದೇ ರೀತಿ ವೀಡಿಯೋಸ್ನ ಕೂಡ ಮಾಡ್ಕೊಳ್ಬೋದು. ಇದೇ ರೀತಿ ವಾಯ್ಸ್ ಓವರ್ನ ಕೂಡ ನಾವು ಕೊಟ್ಕೊಂಡು ವೀಡಿಯೋನ ಮಾಡ್ಕೊಳ್ಬೋದು. ಇಲ್ಲಾಂದರೆ ನೀವು AI ವಾಯ್ಸ್ನೂ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ನಿಮಗೆ ಜಸ್ಟ್ ಸ್ವಲ್ಪ ಇಮೇಜಸ್ ಬೇಕಾಗಿರುತ್ತೆ, ಅಷ್ಟೇ ಇಮೇಜಸ್ನ ಹಾಕಿಬಿಟ್ಟು ನೀವು ವಾಯ್ಸ್ ಓವರ್ನ ಆ್ಯಡ್ ಮಾಡಿದ್ರೆ ನಿಮ್ಮದು ವೀಡಿಯೋ ಕೂಡ ರೆಡಿಯಾಗಿ ಬಂದುಬಿಡುತ್ತೆ. ಅದನ್ನು ಯಾವ ರೀತಿ ಜನ್ರೇಟ್ ಮಾಡೋದು, ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ಈ ಕ್ರಿಕೆಟಿಂದು ವೀಡಿಯೋಸ್ಗಳಲ್ಲಿ ಮೇಯ್ನಾಗಿ ಬೇಕಾಗಿರೋದು ನಮಗೆ ಅಂದರೆ ನ್ಯೂಸ್ಗಳು, ಕ್ರಿಕೆಟಿಂದು ಏನು ರಿಯಲ್ ಆಗಿರುವ ನ್ಯೂಸ್ಗಳಿರುತ್ತಲ್ವ, ಆ ಟಾಪಿಕ್ಗಳು ನಮಗೆ ಬೇಕಾಗಿರುತ್ತೆ. ಅದನ್ನು ಕೂಡ ನೀವು ಎಲ್ಲಿಂದ ತಗೊಳ್ಬೋದು ರಿಯಲ್ ಆಗಿರೋದು ಅಂತಲೂ ನಾನು ಡೀಟೇಲಾಗಿ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ವೀಡಿಯೋನ ಜನ್ರೇಟ್ ಮಾಡ್ಕೊಳ್ಬೋದು ಅಂತ. ಎಲ್ಲದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ಲಾಗಿ ವಾಚ್ ಮಾಡಿ. ಓಕೆನಾ, ಹಾಗಿದ್ರೆ ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ದಲೇ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ನಾವು ನಿಮಗೆ ಒಂದು ಎಕ್ಸಾಂಪಲ್ಗೆ ಒಂದು ಚಾನಲ್ನ ತೋರಿಸ್ಕೊಡ್ತೀನಿ. ಯೂಟ್ಯೂಬಲ್ಲಿ ಬಂದುಬಿಟ್ಟು ಅವರು ಯಾವ ರೀತಿ ವೀಡಿಯೋಸ್ನ ಹಾಕ್ತಾರೆ ಅಂತ. ಚಾನಲ್ ನೇಮ್ ಬಂದುಬಿಟ್ಟು ವರ್ಲ್ಡ್ ಬ್ರೇಕಿಂಗ್ 24x7 ಅಂತ ಟೈಪ್ ಮಾಡ್ಕೊಳ್ಬೋದು. ನೀವು ಕೂಡ ನೋಡ್ಬೋದು ಟೈಪ್ ಮಾಡಿಕೊಂಡು. ಇದು ಬಂದುಬಿಟ್ಟು ಅವ್ರ ಚಾನಲ್ಲು. ಇವ್ರ ಚಾನಲಲ್ಲಿ ಇವರು 1.6K ವೀಡಿಯೋಸ್ನ ಹಾಕಿದ್ದಾರೆ. ಇವ್ರ ಸಬ್ಸ್ಕ್ರೈಬರ್ಸ್ ಬಂದುಬಿಟ್ಟು 1.13 ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಂಡಿದ್ದಾರೆ. ಮತ್ತು ಇವ್ರ ವೀಡಿಯೋಸ್ಗಳಲ್ಲಿ ಹೋಗಿ ನೋಡೋದಾದರೆ ನೀವು ಒಂದೊಂದು ವೀಡಿಯೋಸ್ಗಳಿಗೂ ನೋಡಿ ಎಷ್ಟು ವ್ಯೂಸ್ ಬಂದಿದೆ ಅಂತ ನೀವೇ ನೋಡ್ಬೋದು. ಪಾಪ್ಯುಲರ್ ವೀಡಿಯೋಸ್ಗಳಿಗೆ ಹೋಗಿ ನೋಡೋದಾದರೆ 1 ಇಯರ್ ಬ್ಯಾಕಿಂದು ವೀಡಿಯೋಸ್ಗಳಿಗೆಲ್ಲ 4.7 ಮಿಲಿಯನ್ ವ್ಯೂಸ್ ಕೂಡ ಬಂದಿದೆ. ಇವ್ರು ಬಂದುಬಿಟ್ಟು ತುಂಬ ಚೆನ್ನಾಗಿ ಕ್ರಿಕೆಟಿಂದು ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡಿಬಿಟ್ಟು ಇಷ್ಟೊಂದು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಂಡಿದ್ದಾರೆ, ವ್ಯೂಸ್ನ ಕೂಡ ಗೇನ್ ಮಾಡ್ಕೊಂಡಿದ್ದಾರೆ. ಓಕೆನಾ, ಸೇಮ್ ಟು ಸೇಮ್ ಇದೇ ರೀತಿ ಒಂದು ವೀಡಿಯೋಸ್ನ ನೀವು ಕೂಡ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ಗೆ ಒಂದು ವಿಡಿಯೋನು ಹಾಕಿ ತೋರಿಸ್ತೀನಿ ನೋಡಿ. नमस्कार दोस्तों, अगर आप 140 करोड़ भारतीयों का सपना सच होने से नमस्कार दोस्तों, अगर आप 140 करोड़ भारतीयों का सपना सच होने से और भारतीय टीम के T20 वर्ल्ड कप 2026 में चैंपियन बनने से खुश हो तो इस वीडियो को एक लाइक जरूर करें. इस वीडियो का लाइक टारगेट है 400 लाइक्स. तो देखते हैं आज कितने सच्चे हिंदुस्तानी इस ऐतिहासिक जीत पर अपना प्यार बरसाते हैं. दोस्तों, T20 ವರ್ಲ್ಡ್ ಕಪ್ 2026. ಓಕೆನಾ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ವಿಡಿಯೋ ಅಂತ. ಇದೇ ರೀತಿ ಸೇಮ್ ಟು ಸೇಮ್ ನೀವು ಕೂಡ ವಿಡಿಯೋನ ಜನ್ರೇಟ್ ಮಾಡ್ಕೊಳ್ಬೋದು. AI ಇಂದ ವಾಯ್ಸ್ ಓವರ್ನ ಮಾಡಿಕೊಂಡು ಈ ರೀತಿ ಇಮೇಜನ್ನು ಆ್ಯಡ್ ಮಾಡಿಕೊಂಡು ಕೂಡ ನೀವು ಈ ರೀತಿ ವಿಡಿಯೋನ ಜನ್ರೇಟ್ ಮಾಡ್ಕೊಳ್ಬೋದು. ಓಕೆನಾ, ಇದಕ್ಕೆ ಫಸ್ಟ್ ಏನು ಮಾಡಬೇಕಂದ್ರೆ ನೀವು ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ChatGPT ಏನಿದೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಓಕೆನಾ, ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಜಸ್ಟ್ ಇಲ್ಲಿ ChatGPT ಅಂತ ಟೈಪ್ ಮಾಡ್ಕೊಳ್ಳಿ ಸಾಕು. ಇದೊಂದೇ ಒಂದು ChatGPT ಇಂದ ನೀವು ಈಸಿಯಾಗಿ ನೀವು ವಾಯ್ಸ್ ಓವರ್ನು ಜನ್ರೇಟ್ ಮಾಡ್ಕೊಳ್ಬೋದು. ಇದಕ್ಕೆ ನಿಮಗೆ ರಿಯಲ್ ಆಗಿರುವ
ಇರುವಂಥ ನ್ಯೂಸ್ನು ಕೂಡ ಇಲ್ಲಿಂದನೇ ಕಲೆಕ್ಟ್ ಮಾಡ್ಕೊಳ್ಬೋದು. ಇದು ಯಾವುದೇ ರೀತಿ ಫೇಕ್ ನ್ಯೂಸ್ನು ಕೂಡ ನಿಮಗೆ ಕೊಡಲ್ಲ, ಓಕೆನಾ. ಇದರಲ್ಲಿ ಬಂದುಬಿಟ್ಟು ರಿಯಲ್ ಆಗಿ ನ್ಯೂ ಆಗಿ ಇವಾಗ ನಡೀತಿರುವಂತಹ ಏನಿದೆಯಲ್ವಾ ನ್ಯೂಸ್ನೇ ನಿಮಗೆ ಕೊಡುತ್ತೆ. ಇದು ಕ್ರಿಕೆಟ್ ರಿಲೇಟೆಡ್ ಬಂದುಬಿಟ್ಟು ಇದಕ್ಕೆ ನಾವೇನು ಮಾಡಬೇಕು, ಸರಿಯಾಗಿ ChatGPT ಹತ್ರ ನಮಗೆ ಬರೆಸ್ಕೊಳ್ಳೋಕ್ಕೆ ಗೊತ್ತಾಗಬೇಕು. ಇದಕ್ಕೆ ನೀವು ಯಾವ ರೀತಿ ಬರೆಸ್ಕೊಳ್ಬೇಕು ಏನು ಅನ್ನೋದನ್ನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ, ಓಕೆನಾ. ಇವಾಗ ChatGPT ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ChatGPTನ ಓಪನ್ ಮಾಡ್ಕೊಂಡಾದಮೇಲೆ ಜಸ್ಟ್ ಈಗ ನಾವೊಂದು ಕಮೆಂಟನ್ನು ಬರೀಬೇಕು ChatGPTಗೆ. ಅದನ್ನು ನಾನು ಏನು ಟೈಪ್ ಮಾಡ್ಕೊಳ್ತೀನಿ ಅದನ್ನೇ ಸೇಮ್ ಟು ಸೇಮ್ ನೀವು ಕೂಡ ಅದನ್ನೇ ಟೈಪ್ ಮಾಡ್ಕೊಳ್ಳಿ. ಆವಾಗಲೇ ನಿಮಗೆ ಕರೆಕ್ಟಾಗಿರುವಂತಹ ಈ ರೀತಿ ನ್ಯೂಸ್ಗಳು ಸಿಗೋದು, ಓಕೆನಾ. ನಾನೀಗ ChatGPT ಏನಿದೆ ಇದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡ್ಕೊಂಡಾದಮೇಲೆ ನಾನು ಇವಾಗ ಇಲ್ಲಿ ಟೈಪ್ ಮಾಡ್ಕೊಳ್ತೀನಿ. ನೋಡಿ, ಈಗ ಇಲ್ಲಿ ನಾನು ಈ ರೀತಿ ಟೈಪ್ ಮಾಡ್ಕೊಂಡಿದ್ದೀನಿ. ನನಗೆ IPL 2026 ಬಗ್ಗೆ ಒಂದು 5 ನಿಮಿಷದ ನ್ಯೂಸ್ ವಿಡಿಯೋ ಮಾಡಬೇಕು. ಟಾಪಿಕ್ ಬಂದ್ಬಿಟ್ಟು ಏನಂದರೆ IPL 2026 ಶುರು ಆಗೋ ಮೊದಲು RCBಗೆ ದೊಡ್ಡ ಶಾಕ್. ನೀವು ನನಗೆ ಸ್ಕ್ರಿಪ್ಟ್ನ ಬರೆದುಕೊಡಿ ಓನ್ಲಿ ಲೈನ್ಸಲ್ಲಿ, ಪ್ರಾಪರ್ ಫಂಕ್ಷನ್ಸ್ ಜೊತೆಗೆ, ಮತ್ತು ಸ್ಟಾರ್ಟ್ನಲ್ಲಿ ಒಳ್ಳೆ ಹುಕ್ ಕೂಡ ಇರಲಿ ಅಂತ ನಾನು ಟೈಪ್ ಮಾಡ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ನೀವು ಯಾವ ನ್ಯೂಸನ್ನು ಕೊಡ್ತೀರೋ ಅದು ಫುಲ್ ಕ್ಯಾಚಿಯಾಗಿರಲಿ ಅಂತಲೂ ಕೇಳಿದ್ದೀನಿ, ಓಕೆನಾ. ಇದಾದಮೇಲೆ ನಾನು ಇಲ್ಲಿ ಲಾಸ್ಟ್ನಲ್ಲಿ ಏನಂತ ಕೇಳ್ತೀನಿ ಅಂದರೆ, ಈಗ ಲಾಸ್ಟಲ್ಲಿ ನಾವೇನಂತ ಕೇಳಬೇಕಂದ್ರೆ ನಮಗೆ ನಾರ್ಮಲಾಗಿ ನಾವು ಮಾತಾಡೋಂಥ ಭಾಷೆಯಲ್ಲಿ ಬೇಕಲ್ವಾ. ಹಾಗಾಗಿ ಇಲ್ಲಿ ಟೈಪ್ ಮಾಡ್ಕೊಳ್ಳೋಣ, ನಾರ್ಮಲ್ ನಾವು ಮಾತಾಡುವ ಭಾಷೆಯಲ್ಲಿ ಬರೆದುಕೊಡಿ, ನಾರ್ಮಲ್ ನಾವು ಮಾತಾಡುವ ಕನ್ನಡ ಭಾಷೆಯಲ್ಲಿ ಬರೆದುಕೊಡಿ ಅಂತ ಹಾಕ್ತೀನಿ, ಓಕೆನಾ. ಕನ್ನಡ ಭಾಷೆಯಲ್ಲಿ ಬರೆದುಕೊಡಿ ಅಂತ ಹಾಕ್ತಾ ಇದ್ದೀನಿ, ಓಕೆನಾ. ಈ ರೀತಿ ಹಾಕ್ಬಿಟ್ಟು ಸೆಂಡ್ ಮಾಡೋಣ. ಇದು ಏನಿದೆಯಲ್ವಾ ಇಲ್ಲಿ ನೋಡಿ, ನನಗೆ IPLದು 2026 ಬಗ್ಗೆ ಒಂದು 5 ನಿಮಿಷದ ವೀಡಿಯೋ ಅಂತ ನಾನು ಕೇಳಿರೋದು. ಏನಕ್ಕೆ ನಿಮಗೆ ಫಾರ್ ಎಕ್ಸಾಂಪಲ್ಗೆ ನಾನು ವೀಡಿಯೋ ಮಾಡಿ ತೋರಿಸ್ತಿರೋದ್ರಿಂದ ಇಲ್ಲಿ 5 ನಿಮಿಷದ್ದು ಅಂತ ಕೇಳಿದ್ದೀನಿ. ನೀವಿಲ್ಲಿ 10 ನಿಮಿಷದ್ದು ಅಥವಾ ಅರ್ಧ ಗಂಟೆದು 15 ನಿಮಿಷದೆಲ್ಲ ಕೇಳ್ಕೊಳ್ಬೋದು, ಓಕೆನಾ. ಈಗ ನನಗಿಲ್ಲಿ ಬಂದಿದೆ ನೋಡಿ ಸ್ಕ್ರಿಪ್ಟು. IPL 2026 ಶುರು ಆಗೋ ಮೊದಲೇ RCB ಫ್ಯಾನ್ಸ್ಗೆ ಒಂದು ದೊಡ್ಡ ಶಾಕ್ ಬಂದಿದೆ ಗೊತ್ತಾ. ಈ ಬಾರಿ RCBಗೆ ಬಂದಿರೋ ಸುದ್ದಿ ಕೇಳಿದರೆ ಇದು ನಿಜಾನ ಅಂತ ಎಲ್ಲರೂ ಶಾಕ್ ಆಗ್ತೀರಾ. ಯಾಕೆಂದರೆ IPL 2026 ಆರಂಭಕ್ಕೂ ಮೊದಲನೇ RCB ತಂಡಕ್ಕೆ ದೊಡ್ಡ ಸೆಟ್ ಬ್ಯಾಕ್ ಬಿದ್ದಿದೆ. RCB ಫ್ಯಾನ್ ಈ ಸೀಸನ್ ತುಂಬ ಹೋಪ್ ಇಟ್ಕೊಂಡಿದ್ರು, ಆದರೆ ಈಗ ಸಿಚುವೇಶನ್ ಟೋಟಲಿ ಟ್ವಿಸ್ಟ್ ಆಗಿದೆ ಅಂತ ಇದೆ, ಓಕೆನಾ. ಈಗ ಏನು ಮಾಡಬೇಕಂದ್ರೆ ಈಗ ನಮಗೆ ಫುಲ್ ಟೋಟಲಾಗಿ ನಮಗೆ ಸ್ಕ್ರಿಪ್ಟನ್ನು ಬರೆದು ಕೊಟ್ಟಿದೆ, ಇದಕ್ಕೊಂದು ಹುಕ್ ಕೂಡ ಬರೆದು ಕೊಟ್ಟಿದೆ. ಹೈ ಕ್ಯಾಚಿಯಾಗಿ ನಮ್ಮದು ಸ್ಕ್ರಿಪ್ಟ್ ಚೆನ್ನಾಗಿದ್ರೇ ಅಲ್ವಾ ಆಡಿಯನ್ಸು ನೋಡೋಕ್ಕೆ ಇಷ್ಟಪಡೋದು. ಹಾಗಾಗಿಬಿಟ್ಟು ನಮಗಿದು ಸ್ಕ್ರಿಪ್ಟಿಂದು ಹುಕ್ ಕೂಡ ಚೆನ್ನಾಗಿ ಜನ್ರೇಟ್ ಮಾಡಿ ಕೊಟ್ಟಿದೆ ಇದು ChatGPT ಬಂದುಬಿಟ್ಟು. ಈಗ ಈಸಿಯಾಗಿ ನಾವೇನು ಮಾಡ್ಬೋದು, ಇದರಿಂದ ನಾವು ವಾಯ್ಸ್ ಓವರ್ನ ಜನ್ರೇಟ್ ಮಾಡಿಕೊಂಡು ಕೂಡ ವೀಡಿಯೋನ ಜನ್ರೇಟ್ ಮಾಡ್ಕೊಳ್ಬೋದು. ಇದನ್ನು ಯಾವ ರೀತಿ ನೀವು ಮಾಡೋದು ಅಂತಲೂ ಹೇಳ್ಕೊಡ್ತೀನಿ ನೋಡಿ. 5 ನಿಮಿಷದ ವೀಡಿಯೋಗೆ ನನಗೆ ಇಷ್ಟು ದೊಡ್ಡ ಸ್ಕ್ರಿಪ್ಟನ್ನು ಬರೆದು ಕೊಟ್ಟಿದೆ. ಈಗ ನಾನೇನು ಮಾಡ್ತೀನಿ, ಸಿಂಪಲ್ಲಾಗಿ ನನಗೆ ಒಂದು ಹಾಫನ್ನು ತೊಗೊಳ್ತೀನಿ, ಓಕೆನಾ. ನೀವು ಫುಲ್ಲನ್ನು ಮಾಡ್ಕೊಳ್ಳಿ. ನಾನೀಗ ಒಂದು ಎಕ್ಸಾಂಪಲ್ಗೆ ನಿಮಗೆ ತೋರಿಸ್ತಿರೋದ್ರಿಂದ ಇಲ್ಲಿ ತನಕ ನಾನು ಇದೇನಿದೆ ಅಲ್ವಾ ನಮ್ಮದು ಸ್ಕ್ರಿಪ್ಟ್ ಇದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡಾದಮೇಲೆ ಬ್ಯಾಗ್ ಬರೋಣ. ಬ್ಯಾಗ್ ಬಂದುಬಿಟ್ಟು ಗೂಗಲ್ನ ಓಪನ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಟು AI ಸ್ಪೀಚ್ ಅಂತ. ಟೆಕ್ಸ್ಟ್ ಟು AI ಸ್ಪೀಚ್. ಟೆಕ್ಸ್ಟ್ ಟು AI ಸ್ಪೀಚ್ ಅಂತ ಇಲ್ಲಿ ಟೈಪ್ ಮಾಡ್ಕೊಂಡಿದ್ದು ನಮಗೆ ಬರುತ್ತೆ. ಇಲ್ಲಿ ಜನರೇಟ್ ಸ್ಪೀಚ್ ಆಪ್ಷನ್ ಕಾಣಿಸುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದಮೇಲೆ ಒಂದು ನಿಮಿಷ ಡೆಸ್ಕ್ಟಾಪ್ ಸೈಡ್ ಇದೆ, ಇದನ್ನು ಆಫ್ ಮಾಡ್ಕೊಳ್ತೀನಿ. ಆಫ್ ಮಾಡ್ಕೊಂಡಾದಮೇಲೆ ನೋಡಿ, ಈಗ ಈ ರೀತಿ ಆಪ್ಷನ್ ಬಂದಿದೆ ಅಲ್ವಾ, ಇಲ್ಲಿ ಕಸ್ಟಮೈಸ್ ಸಿಂಬಲ್ನ ಕ್ಲಿಕ್ ಮಾಡಿಕೊಂಡು ಸಿಂಗಲ್ ಸ್ಪೀಕರ್ ಆಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಮೆಂದು ಒಳ್ಳೆ ಒಂದು ವಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. What kind of project are you? What kind of problem could we solve? ಓಕೆನಾ. ನಾನೀಗ ಇಲ್ಲಿಂದ ಒಂದು ವಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ನಮ್ಮದು ಸ್ಕ್ರಿಪ್ಟ್ ಏನಿದೆ ಅಲ್ವಾ ಇದನ್ನು ಇಲ್ಲಿಗೆ ಪೇಸ್ಟ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ರನ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಜಸ್ಟ್ ಇಷ್ಟು ಮಾಡಿದ್ರೆ ಸಾಕು, ನಮ್ಮದು IPLದು ಏನಿರುತ್ತಲ್ವ ಇದರಿಂದ ನ್ಯೂಸನ್ನು ಇದು ಫುಲ್ಲಾಗಿ ಟೋಟಲಾಗಿ ಈಸಿಯಾಗಿರುವಂತಹ ಒಳ್ಳೆ ಒಂದು ಲ್ಯಾಂಗ್ವೇಜಲ್ಲಿ ನಮ್ಮದು ನಾರ್ಮಲ್ ಕನ್ನಡ ಭಾಷೆ ಏನಿದೆ ಅಲ್ವಾ ಕನ್ನಡ ಭಾಷೆಯಲ್ಲೇ ಇದನ್ನು ನಮಗೆ ವಾಯ್ಸ್ ಓವರ್ನ ಜನ್ರೇಟ್ ಮಾಡಿ ಕೊಡುತ್ತೆ, ಓಕೆನಾ. ಕೇಳೋರಿಗೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಏನಕ್ಕೆ ನಾವು ಫುಲ್ ಕನ್ನಡದಲ್ಲಿ ನಮಗೆ ಹೇಳೋಕ್ಕಾಗಲ್ಲ ಅಲ್ವಾ,
ಹಾಗಾಗಿ ಇದು ನಾವು ಸಾಧಾರಣ ನಾವು ಇವಾಗ ಏನು ನಾರ್ಮಲ್ ಮಾತಾಡ್ತೀವಲ್ವ ಆ ಕನ್ನಡ ಭಾಷೆಯಲ್ಲೇ ನಮಗೆ ವಾಯ್ಸ್ ಓವರ್ನ ಕೂಡ ಜನ್ರೇಟ್ ಮಾಡ್ಕೊಳುತ್ತೆ. ಇದರಿಂದ ನಮ್ಮ ವಿಡಿಯೋ ಕೂಡ ತುಂಬ ಚೆನ್ನಾಗಿ ಪ್ರೊಫೆಷ್ನಲ್ ಆಗಿ ಕಾಣುತ್ತೆ. ಓಕೆನಾ. ಈಗ ಇದು ಬಂದುಬಿಟ್ಟು ನಮ್ಮದು ವಾಯ್ಸ್ ಓವರ್ ಜನ್ರೇಟ್ ಆಗಿ ಸಿಕ್ತು. ನಮಗೆ ನ್ಯೂಸ್ ಏನು ಹೇಳಬೇಕಲ್ವ ಕ್ರಿಕೆಟಿಂದು, ಆ ನ್ಯೂಸನ್ನು ಕೂಡ ನಾವು ಜನ್ರೇಟ್ ಮಾಡ್ಕೊಂಡಾಗಿದೆ. ಈಗ ನಮಗೆ ಮಾಡಬೇಕಾಗಿರೋದೇನು, ನಮಗೆ IPLದು ಫೋಟೋಸ್ಗಳು ಇಮೇಜಸ್ಗಳನ್ನ ನಾವು ತಗೊಳ್ಬೇಕಲ್ವ. ಅದನ್ನು ಯಾವ ರೀತಿ ತಗೊಳ್ಳೋದು ಮತ್ತು ವಾಯ್ಸ್ ಓವರ್ನ ಮತ್ತು ಇಮೇಜನ್ನು ಯಾವ ರೀತಿ ನಾವು ಆ್ಯಡ್ ಮಾಡಿ ವಿಡಿಯೋ ಟೈಪಿಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಡೀಟೇಲಾಗಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಈಗ ನೋಡಿ ಫ್ರೆಂಡ್ಸ್, ಈಗ ನಂದು ವಾಯ್ಸ್ ಓವರ್ ಕೂಡ ಜನ್ರೇಟ್ ಆಗಿ ಬಂದಿದೆ. ಯಾವ ರೀತಿ ಬಂದಿದೆ ಅಂತ ಹಾಕಿ ತೋರಿಸ್ತೀನಿ ನೋಡಿ. IPL 2026 ಶುರು ಆಗೋ ಮೊದಲೇ RCB ಫ್ಯಾನ್ಸ್ಗೆ ಒಂದು ದೊಡ್ಡ ಶಾಕ್ ಬಂದಿದೆ ಗೊತ್ತಾ. ಈ ಬಾರಿ RCB ಬಂದಿರೋ ಸುದ್ದಿ ಕೇಳಿದ್ರೆ ಇದು ನಿಜನಾ ಅಂತ ಎಲ್ಲರೂ ಶಾಕ್ ಆಗ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಡೈರೆಕ್ಟಾಗಿ ನಾವೇ ಹೇಳ್ತಿರೋ ರೀತಿ ಬಂದಿದೆ ವಾಯ್ಸ್ ಓವರ್. ಜಸ್ಟ್ ಈಗ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ವಾಯ್ಸ್ ಓವರ್ನ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳೋಣ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಈಗ ಇಲ್ಲಿಂದ ಬ್ಯಾಕ್ ಹೋಗಿಬಿಟ್ಟು ಇವಾಗ ನಮಗೆ ಜಸ್ಟ್ ಏನು ಬೇಕು, ಫೋಟೋಸ್ ಬೇಕಲ್ವಾ, ಇಮೇಜಸ್ನ ನಾವು ಕಲೆಕ್ಟ್ ಮಾಡ್ಕೊಳ್ಬೇಕೀಗ. ಇಮೇಜಸ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಜಸ್ಟ್ ಈಗ ನಾನು ಏನು ಮಾಡ್ತಾ ಇದ್ದೀನಿ, ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೀವು ಗೂಗಲ್ ಪ್ಲೇಸ್ಟೋರಿಂದ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ. ಇದರಿಂದ ಇಮೇಜಸ್ನ ನೀವು ತಗೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿ ಕಾಪಿರೈಟ್ ಕೂಡ ಬರಲ್ಲ. ಈಗ ಇಲ್ಲಿ ಬಂದುಬಿಟ್ಟು ನಾನು ಟೈಪ್ ಮಾಡ್ಕೊಳ್ತಾ ಇದ್ದೀನಿ RCB ಟೀಮ್ ಪಿಕ್ಚರ್ಸ್ ಅಂತ. ಓಕೆನಾ. RCB ಟೀಮ್ ಪಿಕ್ಚರ್ಸ್ ಅಂತ ಟೈಪ್ ಮಾಡ್ಕೊಳ್ಳೋಣ. ನಮಗೆ ತುಂಬಾ ಇಮೇಜಸ್ಗಳು ಇಲ್ಲಿ ಶೋ ಆಗುತ್ತೆ. ಓಕೆನಾ. ಇವಾಗ ಇಲ್ಲಿಂದ ನಮಗೆ ತುಂಬ ಇಮೇಜಸ್ಗಳು ಬೇಕು. ಏನಕ್ಕೆ ನಮ್ಮದು ಸ್ಕ್ರಿಪ್ಟ್ ತುಂಬ ಲೆಂತಿಯಾಗಿದೆಯಲ್ವ, ಹಾಗಾಗಿ ನಾವು ತುಂಬಾ ಇಮೇಜಸ್ಗಳನ್ನ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳೋಣ. ಓಕೆನಾ. ಈಗ ನಾನು ಇಲ್ಲಿಂದ RCBದು ಈ ಇಮೇಜನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕ್ರಿಪ್ಟ್ ಪ್ರಕಾರ ನೀವು ಇಲ್ಲಿಂದ ಏನು ಮಾಡ್ಬೋದು, ನೀವು ಇದನ್ನು ಮಾಡಿಕೊಂಡು ತೊಗೊಳ್ಬೋದು, ಡೌನ್ಲೋಡ್ ಮಾಡಿ ತೊಗೊಳ್ಬೋದು. ಓಕೆನಾ ಫ್ರೆಂಡ್ಸ್, ನಾನೀಗ ಇಲ್ಲಿಂದ ಇಮೇಜಸ್ಗಳನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ ವಿಡಿಯೋ ಮತ್ತು ಅದಕ್ಕೆ ವಾಯ್ಸ್ ಓವರ್ ಯಾವ ರೀತಿ ಆ್ಯಡ್ ಮಾಡೋದಂತ. ಓಕೆ ಫ್ರೆಂಡ್ಸ್, ಈಗ ಎಲ್ಲ ಇಮೇಜಸ್ನು ಡೌನ್ಲೋಡ್ ಮಾಡ್ಕೊಂಡಾಗಿದೆ. ಈಗ ಇನ್ಶಾಟ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಶಾಟ್ ಆ್ಯಪ್ನ ಓಪನ್ ಮಾಡಿಕೊಂಡು ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನ್ಯೂವನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನ್ಯೂವನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಎಲ್ಲ ಇಮೇಜಸ್ನು ನಾನು ಇಲ್ಲಿಂದ ಏನು ಮಾಡ್ತಾ ಇದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದೊಂದನ್ನೇ ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆನಾ. ಎಲ್ಲ ಇಮೇಜಸ್ನು ಇಲ್ಲಿಂದ ಹೀಗೆ ಆ್ಯಡ್ ಮಾಡ್ಕೊಂಡಾದಮೇಲೆ ಈಗ ನಾವೇನು ಮಾಡಬೇಕಂದ್ರೆ, ನಾವು ಏನು ವಾಯ್ಸ್ ಓವರ್ನ ಜನ್ರೇಟ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀವಲ್ವ, ಆ ವಾಯ್ಸ್ ಓವರ್ನ ನಾವು ಇಲ್ಲಿಗೆ ಆ್ಯಡ್ ಮಾಡೋಣ. ಅದಕ್ಕೂ ಮುಂಚೆ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 16:9 ರೇಷಿಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಇಮೇಜಸ್ ಎಲ್ಲ ಏನಿದೆ ಅಲ್ವ ಈ ರೀತಿ ಝೂಮ್ ಮಾಡ್ಕೊಳ್ಳೋಣ. ಓಕೆನಾ. ಎಲ್ಲದು ನಾನು ಈ ರೀತಿ ಝೂಮ್ ಮಾಡ್ಕೊಂಡಾದಮೇಲೆ ನೋಡಿ, ಈಗ ಈ ರೀತಿ ಎಲ್ಲ ಇಮೇಜಸ್ನು ನಾವು ಈ ರೀತಿ ಝೂಮ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆನಾ. ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಈಗ ನಾವೇನು ಮಾಡಬೇಕು, ಆಡಿಯೋ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಮ್ಮದು ವಾಯ್ಸ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಮ್ಮದು ವಾಯ್ಸ್ ಓವರ್ ಮತ್ತು ಇಮೇಜು ಕರೆಕ್ಟಾಗಿ ಬಂದಿದೆ ಅಂತ ನೋಡೋಣ. ಮತ್ತು ನಮ್ಮದು ಇಮೇಜು ಎಷ್ಟು ಲೆಂತಿ ಬೇಕು ಅದನ್ನ ನೋಡಿಕೊಂಡು ನಾವು ಇಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನಾನು ನಿಮಗೆ ಫಾರ್ ಎಕ್ಸಾಂಪಲ್ಗೆ ಅಂತ ಹೇಳಿಬಿಟ್ಟು ಏನು ಮಾಡಿದ್ದೀನಿ, ವಾಯ್ಸ್ ಓವರ್ನ ತುಂಬ ಕಮ್ಮಿನೇ ಜನ್ರೇಟ್ ಮಾಡಿದ್ದೀನಿ. ಓಕೆನಾ. ಏನಕ್ಕೆ ವಿಡಿಯೋ ತುಂಬಾ ಲೆಂತಿ ಆಗೋಗುತ್ತೆ, ನಾನು ಎಲ್ಲದನ್ನೂ ಅಡ್ಜಸ್ಟ್ ಮಾಡ್ತಾ ಹೋದರೆ. ಓಕೆನಾ. ಈಗ ಇದೆಲ್ಲದನ್ನೂ ಈ ರೀತಿ ಆ್ಯಡ್ ಮಾಡ್ಕೊಂಡಾದಮೇಲೆ ವಾಯ್ಸ್ ಓವರ್ ಲೆಂತಿ ಎಷ್ಟಿದೆ ಅಷ್ಟು ಲೆಂತಿಗೆ ನಾನು ಇಮೇಜಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಮೇಜಸ್ನ ಆ್ಯಡ್ ಮಾಡ್ಕೊಂಡಾದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ. ಅಡ್ಜಸ್ಟ್ ಮಾಡ್ಕೊಳ್ಳೋಣ ನಾವು ಎಷ್ಟಕ್ಕೆ ಬೇಕು ಅದನ್ನು ನೋಡಿಕೊಂಡು. ಓಕೆನಾ. ಇಷ್ಟನ್ನು ನಾನು ಇಟ್ಕೊಳ್ತಾ ಇದ್ದೀನಿ. ಓಕೆನಾ. ನೀವು ನಿಮ್ಮ ಇದರೊಂದು ಪ್ರಕಾರ ಸ್ಟೋರಿ ಸ್ಕ್ರಿಪ್ಟ್ ಏನಿರುತ್ತಲ್ವ, ಸ್ಕ್ರಿಪ್ಟ್ ಪ್ರಕಾರ ನೀವು ತುಂಬ ಲೆಂತಿಯಾಗೆ ಮಾಡ್ಕೊಳ್ಬೋದು. 20 ಮಿನಿಟ್ಸ್ ತನಕನೂ ನೀವು ಮಾಡ್ಕೊಳ್ಬೋದು. ಅದೇ ChatGPT ಹತ್ರ ಸ್ಕ್ರಿಪ್ಟ್ ಕೇಳಬೇಕಾದ್ರೆ ಆವಾಗಲೇ ಕೇಳ್ಕೊಳ್ಳಿ ಇಷ್ಟು ನಿಮಿಷದ್ದು ಅಂತ. ಓಕೆನಾ. ಮತ್ತು ಅಷ್ಟು ನಿಮಿಷದ ವಾಯ್ಸ್ ಓವರ್ನ ಜನ್ರೇಟ್ ಮಾಡಿಕೊಂಡು ಅದ್ರ ಜೊತೆಗೆ ಇದೇ ರೀತಿಯ ಇಮೇಜಸ್ಗಳನ್ನು ಕೂಡ ನೀವು ಲೆಂತಿಯಾಗಿ ಹಾಕ್ಕೊಳ್ತಾ ಹೋಗಬೇಕು. ಓಕೆನಾ. ಈಗ ನೋಡೋಣ ಫೈನಲ್ ಆಗಿ ನಮ್ಮದು ವಾಯ್ಸ್ ಓವರ್ ಮತ್ತು ಇಮೇಜ್ ಎಲ್ಲ ಯಾವ ರೀತಿ ಬಂದಿದೆ ಅಂತ ನೋಡಿ. ಈಗ IPL 2026 ಶುರು ಆಗೋ ಮೊದಲೇ RCB ಫ್ಯಾನ್ಸ್ಗೆ ಒಂದು ದೊಡ್ಡ ಶಾಕ್ ಬಂದಿದೆ ಗೊತ್ತಾ. ಈ ಬಾರಿ RCB ಬಂದಿರೋ ಸುದ್ದಿ ಕೇಳಿದ್ರೆ ಇದು ನಿಜನಾ ಅಂತ ಎಲ್ಲರೂ ಶಾಕ್ ಆಗ್ತಾರೆ. ಯಾಕಂದ್ರೆ IPL 2026 ಈಗ ಇದು ನಮಗೆ ನೋಡೋಕ್ಕೆ ಅಷ್ಟೊಂದಾಗಿ ಚೆನ್ನಾಗಿ ಅನ್ನಿಸ್ತಿಲ್ಲ ಅಲ್ವಾ. ಈಗ ಏನಾಗ್ತಿದೆ, ನಮಗಿದು ಒಂದು ಚೂರು ಬೋರ್ ಅನ್ನಿಸ್ತಿದೆ. ಏನಕ್ಕೆ ಇದರಲ್ಲಿ ಯಾವುದೇ ರೀತಿ ನಾವು ಆ್ಯನಿಮೇಷನ್ಸ್ಗಳನ್ನ ಆ್ಯಡ್ ಮಾಡಿಲ್ಲ, ಹಾಗಾಗಿ ನಮಗಿದೊಂದು ಚೂರು ಬೋರಾಗಿ ಕಾಣಿಸ್ತಿದೆ. ಈಗ ನಾವೇನು ಮಾಡಬೇಕಂದ್ರೆ ಇದನ್ನು ಈಗ ನೋಡಿ, ನಾನು ಇಮೇಜಸ್ಗಳನ್ನ ಎಲ್ಲದನ್ನು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಇಮೇಜಸ್ನ ಈ ರೀತಿ ಅಡ್ಜಸ್ಟ್ ಮಾಡಿ ಕೂರಿಸ್ತಾ ಇದ್ದೀನಿ. ಓಕೆನಾ. ಒಂದೊಂದು ನಾನು ಲಾಂಗ್ ಟೈಪಿಂದು ಕೂಡ ತೊಗೊಂಡ್ಬಿಟ್ಟೆ, ಹಾಗಾಗಿ ಇದನ್ನು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಡ್ಜಸ್ಟ್ ಮಾಡ್ಕೊಂಡಾದಮೇಲೆ ಎಲ್ಲದನ್ನೂ ಜಸ್ಟ್ ಇಲ್ಲಿ
ನಾವು ಒಂದು ಎನಿಮೇಷನ್ನ ಆ್ಯಡ್ ಮಾಡ್ಕೊಳ್ಳೋಣ. ಎನಿಮೇಷನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದನೇ ನಮ್ಮದು ವೀಡಿಯೋ ತುಂಬ ಚೆನ್ನಾಗಿ ಕಾಣಿಸೋದು. ಓಕೆನಾ. ಇದು ಏನಾಗುತ್ತೆ, ಈ ಇಮೇಜ್ಗಳೆಲ್ಲ ಸ್ಕ್ರೋಲ್ ಆಗ್ತಾ ಇರಬೇಕಾದ್ರೆ ಎನಿಮೇಷನ್ಗಳಿದ್ರೇ ಅಟ್ರಾಕ್ಟಿವ್ ಆಗಿ ಕಾಣೋದು. ಓಕೆನಾ. ಈಗ ಎನಿಮೇಷನ್ಗೆ ಅಂತ ಒಂದೊಂದನ್ನೇ ಫ್ಯಾನ್ಸ್ಗೆ ಒಂದು ದೊಡ್ಡ ಟಿವಿ ಫ್ಯಾನ್ಸ್ಗೆ ಒಂದು ದೊಡ್ಡ ಟಿವಿ ಫ್ಯಾನ್ಸ್ಗೆ ಒಂದು ದೊಡ್ಡ ಆರ್ಸಿಬಿ ಫ್ಯಾನ್ಸ್ಗೆ ಒಂದು ಆರ್ಸಿಬಿ ಫ್ಯಾನ್ಸ್ಗೆ ಒಂದು ದೊಡ್ಡ. ಓಕೆನಾ. ನನಗೆ ಇದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಈಗ ನೋಡಿ ಅಪ್ಲೈ ಟು ಆಲ್ ಮಾಡಿ ಇವಾಗ ಫುಲ್ ಆಗಿ ವಿಡಿಯೋನ ನೋಡ್ಕೊಳ್ಳಿ. 2026 ಶುರುವಾಗೋ ಮೊದಲೇ ಆರ್ಸಿಬಿ ಫ್ಯಾನ್ಸ್ಗೆ ಒಂದು ದೊಡ್ಡ ಶಾಕ್ ಬಂದಿದೆ ಗೊತ್ತಾ. ಈ ಬಾರಿ ಆರ್ಸಿಬಿ ಬಂದಿರೋ ಸುದ್ದಿ ಕೇಳಿದ್ರೆ ಇದು ನಿಜನಾ ಅಂತ ಎಲ್ಲರೂ ಶಾಕ್ ಆಗ್ತಾರೆ. ಯಾಕಂದ್ರೆ IPL 2026 ಆರಂಭಕ್ಕೂ ಮೊದಲೇ ಆರ್ಸಿಬಿ ತಂಡಕ್ಕೆ ದೊಡ್ಡ ಸೆಟ್ ಬ್ಯಾಕ್ ಬಿದ್ದಿದೆ. ಆರ್ಸಿಬಿ ಫ್ಯಾನ್ಸ್ ಈ ಸೀಸನ್ ತುಂಬಾ ಹೋಪ್ ಇಟ್ಕೊಂಡಿದ್ರು. ಆದ್ರೆ ಈಗ ಸಿಚುವೇಶನ್ ಟೋಟಲಿ ಟ್ವಿಸ್ಟ್ ಆಗಿದೆ. ಈ ಬಾರಿ ಆರ್ಸಿಬಿ IPL 2000 ಓಕೆನಾ. ಈಗ ನಂದು ವಾಯ್ಸ್ ಓವರ್ ಏನಾಗಿದೆ ತುಂಬ ಲೆಂತಿ ಬಂದಿದೆ. ವಿಡಿಯೋ ಕ್ಲಿಪ್ಸ್ ಏನಾಗಿದೆ ನಂದು ತುಂಬ ಶಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಇನ್ನೂ 2-3 ಕ್ಲಿಪ್ಸ್ ಏನಿತ್ತಲ್ವ ನಾನು ಡಿಲೀಟ್ ಮಾಡ್ಕೊಂಡ್ವಲ್ಲ ಅದು ನಾನು ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆನಾ. ಈಗ ಆ್ಯಡ್ ಮಾಡಿಬಿಟ್ಟು ನೋಡೋಣ ವಿಡಿಯೋ ಲೆಂತಿ ಮತ್ತು ವಾಯ್ಸ್ ಯಾವ ರೀತಿ ಬರುತ್ತೆ ಅಂತ. ಓಕೆನಾ. ಈಗ ಫೈನಲ್ ಆಗಿ ನಮ್ಮದು ಎನಿಮೇಷನ್, ವಾಯ್ಸ್ ಓವರ್ ಎಲ್ಲದನ್ನೂ ಕರೆಕ್ಟಾಗಿ ಬಂದಿದೆ. ಓಕೆನಾ. ಇದೇ ರೀತಿ ನೀವು ಕೂಡ ಈಸಿಯಾಗಿರೋ ಪ್ರೊಸೆಸ್ನಲ್ಲಿ ಕ್ರಿಕೆಟಿಂದು ಏನು ಮಾಡ್ಬೋದು, ನೀವು ಚಾನಲ್ನ ಕೂಡ ಸ್ಟಾರ್ಟ್ ಮಾಡ್ಕೊಳ್ಬೋದು ಈಸಿಯಾಗಿ. ಈ ರೀತಿ ಕ್ರಿಕೆಟ್ ಚಾನಲ್ನ ಕೂಡ ನೀವು ಸ್ಟಾರ್ಟ್ ಮಾಡೋದ್ರಿಂದ ಈಗ ಬಂದುಬಿಟ್ಟು ಸೀಸನ್ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಕ್ರಿಕೆಟ್ ವೀಡಿಯೋಸ್ಗಳನ್ನ ನೋಡೋಕ್ಕೆ ತುಂಬಾ ಇಷ್ಟಪಡ್ತಾರೆ. ಇವಾಗ ಅವ್ರಿಗೆ ಮುಂದಿಂದು ಏನಾಗುತ್ತೆ ಏನು ಅನ್ನೋದು ತಿಳ್ಕೊಳ್ಳೋಕೆ ಕ್ಯೂರಿಯಾಸಿಟಿ ಇರುತ್ತಲ್ವ. ಹಾಗಾಗಿ ಈ ರೀತಿ ವೀಡಿಯೋಸ್ಗಳನ್ನ ತುಂಬ ಜನ ಇಷ್ಟಪಟ್ಟು ನೋಡ್ತಾರೆ. ಯಾರು ಕೂಡ ಸ್ಕಿಪ್ ಕೂಡ ಮಾಡಲ್ಲ, ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ. ಹಾಗಾಗಿ ನಿಮ್ಮ ಚಾನಲ್ ರೀಚ್ ಜಾಸ್ತಿ ಆಗುತ್ತೆ, ವೀಡಿಯೋಗೆ ವ್ಯೂಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗಲೇ ನೀವು ಕೂಡ ಇದೇ ರೀತಿ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿಬಿಡಿ. ನೀವು ಕೂಡ ಕ್ರಿಕೆಟ್ ನೋಡೋದ್ರ ಜೊತೆಗೆ ಇದೊಂದು ಚಾನಲ್ನ ಮಾಡೋದ್ರಿಂದ ನೀವು ಕೂಡ ಯೂಟ್ಯೂಬಲ್ಲಿ ಬೇಗನೆ ಸಕ್ಸಸ್ ಕಾಣ್ಬೋದು. ಓಕೆನಾ. ಇವಾಗಿನ ಟೈಮಲ್ಲಿ ಈ ರೀತಿ ಚಾನಲ್ಸ್ಗಳು ತುಂಬಾ ಕಮ್ಮಿ ಇದೆ. ಹಾಗಾಗಿ ನೀವು ಈ ರೀತಿ ವೀಡಿಯೋಸ್ಗಳನ್ನ ಮಾಡ್ಬೋದು. ಇಲ್ಲಾಂದರೆ ನೀವು ಫಾರ್ ಎಕ್ಸಾಂಪಲ್ಗೆ ಒಂದೊಂದು ಸ್ಕ್ರಿಪ್ಟನ್ನು ಆ್ಯಡ್ ಮಾಡಿಕೊಂಡು 1-2-3 ಸ್ಕ್ರಿಪ್ಟನ್ನು ಆ್ಯಡ್ ಮಾಡಿಕೊಂಡು ಶಾರ್ಟ್ ವೀಡಿಯೋ ಟೈಪ್ ಕೂಡ ಮಾಡ್ಕೊಳ್ಬೋದು. ಶಾರ್ಟ್ ವೀಡಿಯೋ ಟೈಪಿಗೆ ಕೂಡ ಮಾಡಿಕೊಂಡು ಯೂಟ್ಯೂಬ್ ಶಾರ್ಟ್ಗೂ ಅಪ್ಲೋಡ್ ಮಾಡ್ಬೋದು, ಇನ್ಸ್ಟಾಗೂ ಅಪ್ಲೋಡ್ ಮಾಡ್ಬೋದು. ಅದ್ರ ಜೊತೆಗೆ ಈ ರೀತಿ ಒಂದು ಲಾಂಗ್ ವೀಡಿಯೋ ಕೂಡ ಮಾಡ್ಕೊಳ್ಬೋದು. ಒಂದೇ ಚಾನಲಿಂದ 3 ಕಡೆಯಿಂದನೂ ಬೆನಿಫಿಟ್ ನಿಮಗೆ ಸಿಗುತ್ತೆ. ಓಕೆನಾ. ಈ ಕ್ರಿಕೆಟಿಂದು ಚಾನಲ್ನ ಕ್ರಿಯೇಟ್ ಮಾಡಿಬಿಟ್ಟು. ಓಕೆನಾ. ನಾನು ಹೇಳ್ಕೊಡ್ತಿರೋ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ. ಈ ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ಸು ಕ್ವೆಶನ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಕೇಳಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.